ದಯ್ಯ, ನಿಂಗೆಲ್ಲನೂ ಗೊತ್ತಲ್ವಾ ಮಗ ಯಾರ್ದು ಏನು ಎತ್ತ ಅಂತ. ಆದ್ರೂ ನಂಗೆ ಹೇಳ್ತಾ ಇಲ್ಲ ನೀನು. ನೀನು ಏಳು ಏಳು ಅಂದ್ರೂ ನೀನು ಹೇಳ್ತಾನೆ ಇಲ್ವಲ್ಲ ಮಗ ಯಾರ್ದು ಅಂತ ಹೇಳ್ಬಿಟ್ಟು. ಪಾಪ ಮಗಿಗೆ ಒಂದು ಜೊತೆ ಬಟ್ಟೆನೂ ಇಲ್ಲ, ಎಂಥದನ್ನೂ ಇಲ್ಲ. ಹೋಗ್ಬಿಟ್ಟು ಒಂದು ಜೊತೆ ಬಟ್ಟೆ ಹಂಗೇನಿಯ ಮಗಿಗೆ ಏನು ಬೇಕೋ ಸಾಮಾನು, ಅವೇನೋ ಕ್ರೀಮುಗಳು ಎಲ್ಲನೂ ತಗೊಂಬಿಟ್ಟು ಬರಬೇಕು. ಅದಕ್ಕೆ ಪ್ಯಾಟ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನನ್ನ ಗಂಡಂಗೆ ಹೇಳ್ದೆ. ಸರಿ ಹೋಗ್ಬಿಟ್ಟು ಬಾ ಅಂತ ಹೇಳ್ದ. ಅದಕ್ಕೆ ಹೋಯ್ತಾ ಇದ್ದೀನಿ ನಾನು. ಈ ಮಗ ಯಾರ್ದು ಅಂತ ನಿಂಗೆ ಚೆನ್ನಾಗಿ ಗೊತ್ತು, ಆದರೆ ಯಾಕೆ ಹೇಳ್ತಾ ಇಲ್ಲ ನನಗೆ? ಹೇಳಿದ್ರೆ ನಾನು ತೆಪ್ಪ ಹೋಗ್ಬಿಡ್ತದ. ನಾನು ಯಾರಿಗೂ ಹೇಳೋಕ್ಕಿಲ್ಲ ಈ ಮಗ ಯಾರ್ದು ಅಂತ ಹೇಳ್ಬಿಟ್ಟು, ಯಾರಿಗೂ ಹೇಳೋಕ್ಕಿಲ್ಲ. ಹೇಳು ಈ ಮಗ ಯಾರ್ದು ಅಂತ ಹೇಳ್ಬಿಟ್ಟು ಪ್ಲೀಸ್. ನಂಗಂದು ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಈ ಮಗ ಯಾರ್ದಪ್ಪ ಅಂತ ಹೇಳ್ಬಿಟ್ಟು ನಮ್ಮೂರರ್ಧ ಇಲ್ಲ ಬೇರೆ ಊರರ್ಧ ಇಲ್ಲ ಏನಾನ ಮೇಲ್ಗಡೆಯಿಂದ ದೇವಲೋಕದಿಂದ ಏನೋ ಉದ್ರುಬಿಟ್ಟೈತ ಮಗ ಅಂತ ನನಗೆ ಗೊತ್ತಾಯ್ತಿಲ್ಲ. ಹೇಳು ಯಾರ್ದು ಮಗ ಅಂತ. ಹೌದು ಡಾರ್ಲಿ, ಟೇಮ್ ಬರಲಿ, ಟೇಮ್ ಬಂದೇ ಬರ್ತದೆ. ನೋಡು, ನಿನಗೇನು ವಿಷಯ ಗೊತ್ತಾಗಬೇಕು. ಇವತ್ತು ಸಂಜೆ ಒಳಗಡೆ ನಿನಗೆ ಹೇಳಿಸ್ತೀನಿ. ನಾನಲ್ಲ, ಯಾರ ಮಗ ನಿಕ್ಕೋಗವರು ಅವರೇ ಬಂದ್ಬಿಟ್ಟು ನಿಂಗೆ ಹೇಳೈತಾರೆ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ, ಸರಿನೇ? ಈಗ ಬಾ ಶಾಪಿಂಗ್ ಹೋಗೋಣ. ನಾನು ಬರ್ತೀನಿ. ಪಾಪ ಒಬ್ಬಳೇ ಹೋಯ್ತಿದ್ಯಾ? ನೀನು ಒಬ್ಬಳೇ ಹೋದ್ರೆ ನನಗಂತೂ ಶಾನೆ ಬೇಜಾರಾಯ್ತದೆ ಕಣಮ್ಮ. ನೀನು ಒಬ್ಬಳೇ ಹೋಗ್ಬಿಟ್ರೆ ನಾನು ನಿನ್ನ ಜೊತೆಗೆ ಬಂದ್ರೆ ನೀ ಏನಕ್ಕೆ ಸಮಾಧಾನ ಆಗೋದು? ಬಾ ಬಾ ಸರ್ನ ಹೋಗೋಣ ಬಾ. ನಿಜವಾಗ್ಲೂ ಗೊತ್ತಾಯ್ತು ತಾನೇ ಸಾಯಂಕಾಲದೊಳಗಡೆ ಮಗ ಯಾರ್ದು ಅಂತ ಹೇಳ್ಬಿಟ್ಟು. ನನಗೇನು ನೋಡ್ಕೊಳಕ್ಕೇನು ಬೇಜಾರಿಲ್ಲ, ಮಗು ನಂಗೆ ಭಾಳ ಇಷ್ಟ ಆಗೋಗ್ಬಿಟ್ಟೈತೆ. ಆದರೆ ಅದೇ ಮಗ ಸುಮ್ಕೇಣಿಯ ಯಾರ್ದು ಅಂತ ಗೊತ್ತಾದರೆ ಇನ್ನೂ ಸಂದಕ್ಕಿರ್ತದೆ. ಸುಮಾರಾಗಿ ಹಂಗೆ ನನಗೂ ಇದಾದಂಗೆ ನೋಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು. ಎಲ್ಲ ಗೊತ್ತಾಯ್ತದ ಪದ್ದು ಡಾರ್ಲಿಂಗ್. ನೀನು ಈ ಮಗನ ಎಷ್ಟು ಸಂದಾಕ ನೋಡ್ಕೊತೀವೋ ಅಷ್ಟು ಒಳ್ಳೇದಾಯ್ತದೆ. ಈ ಮಗ ಬಂದಮೇಲೆ ನಿಂಗೆ ಅದೃಷ್ಟವೇನೇನಿಯ ಬದಲಾಗ್ಬಿಡ್ತದೆ. ಅದೃಷ್ಟನೇ ಬದಲಾಯ್ತದೆ. ನೋಡ್ತಿರೋ ನೀನು ಅದೃಷ್ಟ ಎಲ್ಲನೂ ಹೆಂಗೆ ಬದಲಾಯ್ತದೆ ಅಂದರೆ, ಯಾರ ನೋಡಿದ್ರೆ ಇದೇನಪ್ಪ ಹಿಂಗೆ ಬದಲಾಗ್ಬಿಟ್ಲು ಪದ್ದಿ ಅಂತ ಅನ್ಕೋಬೇಕು. ಅದೃಷ್ಟ ಥರ ಮಗ ಇದು ನಿಂಗೆ. ನಾನು ಹೇಳೋದ್ರ ಮೇಲೆ ನಿಂಗೆ ನಂಬಿಕೆ ಇದ್ರೆ ಸುಮ್ಕೆ ಏನು ಮಾತಾಡಿದಂಗೆ ನನ್ನ ಜೊತೆ ಬಾ ಅಷ್ಟೇ. ನೀಯ ಇಲ್ಲ ಅಂತ ಹೇಳಿದ್ರೆ ನಿನ್ನ ಇಷ್ಟ, ನೀನು ಹೆಂಗನ ಮಾಡ್ಕ. ನಾನು ಹೋಯ್ತೀನಿ, ನಿದ್ದೆ ಮಾಡ್ತೀನಿ ನಾನು ಸಮಾಧಿಗೆ ಹೋಗ್ಬಿಟ್ಟು. ಬೇಡ, ನೀನು ಹೇಳಿದ್ಮೇಲೆ ಮುಗ್ದಾಯ್ತು. ನೀನು ನೋಡ್ಕಂತ ಹೇಳಿದ್ಮೇಲೆ ನೋಡ್ಕೊತೀನಿ. ನಿನ್ಗೋಸ್ಕರನೇ ತಾನೇ ಮಗನ ಹೆಂಗೋ ತಗೊಬಂದು ಹೆಂಗೋ ನಿನಗೆ ನೀನು ಹೇಳ್ದಂಗೆ ಏನಿಯ ಮನೆಗೆ ಇಟ್ಕೊಂಡು ನೋಡ್ಕೊತಾ ಇರೋದು ನಾನು. ಸರಿ ಬಾ ಸರ್ನ ಹೋಗೋಣ. ಏನ್ ಪದಿ ಮಗನ ಹಿಡ್ಕೊಂಡು ಎಲ್ಲ ಹೊಂಟ್ಬಿಟ್ಟೆ? ಮುಗಿಗೆ ಒಂದು ಜೊತೆನೂ ಬಟ್ಟೆ ಇಲ್ಲ. ಪಾಪ ಅದಕ್ಕೆ ಬಟ್ಟೆ ಇಲ್ದಿದ್ದಂಗೆ ಹೆಂಗೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ನಾನೇನಿಯ ಬಟ್ಟೆ ಏನಾರ ತಗೊಂಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಸೀದಾ ಹೋಯ್ತಾ ಇವನಿ. ಬತ್ತೀಯೇನು ಪ್ಯಾಟೆ ಕಡೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರೋಣ. ಇವತ್ತು ಸಂತೆ ಅಲ್ವೇ, ಸಂತೆನಾಗೆಲ್ಲ ಕಮ್ಮಿ ರೇಟ್ಗೆ ಏನೇ ಸಿಗ್ತಾವೆ ಬಟ್ಟೆಗಳೆಲ್ಲ ನನಗೆ. ತಗ ಮಗಿಗೆ ಒಂದು ಜೊತೆ ಬಟ್ಟೆ ತಗೊಂಬಿಟ್ಟ ಕ್ರೀಮು ಪೌಡ್ರು ಎಲ್ಲ ತಗೊಂಬಿಟ್ಟು ಬರೋಣಿ ಅಂತ. ನಮ್ಮ ಮನೆಗೆ ಎಳೆ ಮಕ್ಳು ಯಾರಿದ್ರು ಮಗಿಗೆ ಬಟ್ಟೆ ಹಾಕಕ್ಕೆ. ಅದಕ್ಕೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರೋಣಿ ಅಂತ. ಅಯ್ಯೋ, ಕಂಡರ್ ಮಕ್ಳಿಗೆಲ್ಲನೂ ಅದು ಯಾಕೆ ಹಿಂಗೆಲ್ಲ ಪಿರೋತಿಯಿಂದ ನೋಡ್ಕೊತಿದ್ಯೋ ನಾನು ಹಾಕಾಣೆ. ಅದು ಯಾರ್ದೋ ಮಗ ಏನೋ ಸುಮ್ಕೆ ತಗೊಬಂದ್ಬಿಟ್ಟು ನೀನು ಇದು ಯಾಕೆ ಹಿಂಗೆ ನೋಡ್ಕೊತೀಯ? ಕಂಡರ್ ಮಕ್ಕಳನ್ನ ಎಷ್ಟು ನೋಡ್ಕೊಂಡ್ರು ಅಷ್ಟೇ ನೀಯ. ನಮ್ಗೆ ಇಡ್ರಿಸೋದು ಅಷ್ಟಾಗೈತದೆ. ಸ್ವಂತ ಮಕ್ಕಳೇನೇ ನಮ್ಗೇನು ಇಡ್ರಿಸಕ್ಕಿಲ್ಲ. ಇನ್ನು ಇವು ನನ್ನ ಮಕ್ಕಳು ಎಲ್ಲ ಏನು ಇಡ್ರಿಸ್ದವು? ನೀನು ಒಳ್ಳೆ ಈ ಸರೋಜಿ ತಲೆನಾಗೆ ಒಂದು ನೆಟ್ಗಿರೋ ಬುದ್ಧಿ ಇಲ್ಲ ನೋಡು. ಅಯ್ಯ ಸರಿ ಬತ್ತೀಯನೇ, ಹೋಗ್ಬಿಟ್ಟು ಬರೋಣಿ. ಮುಗಿಗೆ ಬಟ್ಟೆ ತರಕ್ಕ? ಅಯ್ಯೋ ಸರಿ ಬಾ ಹೋಗ್ಬಿಟ್ಟು ಬರೋಣಿ. ಬಟ್ಟೆ ಅಷ್ಟೇ ತಾನೇ, ಬಟ್ಟೆ ಕ್ರೀಮು ಪೌಡ್ರು ಅಷ್ಟೇ ನೀಯ. ಸರಿ ನೋಡಿ ಪಾಪ, ಮಗನ ಎತ್ಕೊಂಡು ನೀನು ಬೇರೆ ಒಬ್ಳೇ ನೀಯ ಹೊಂಟಿದ್ಯಾ ಪಾಪ. ನಿನ್ಗೂ ಸಾಕಾಯ್ತದೆ ಹೋಗಿ ಬರೋತ್ಗೆ. ಸರಿ ನೋಡಿ, ನಾನು ಬರ್ತೀನಿ. ಬಟ್ಟೆ ತಗೊಂಡು ನೆಟ್ಟಿಗೆ ಬರೋಣ. ನಾನಿವತ್ತು ತರಕಾರಿ ತಗೊಳ್ಳೋದೇನಿಲ್ಲ. ಸುಮ್ಮನೆ ಹೋಗಿ ಬರೋಣ ಬಾ. ಬಾ ಬನ್ನಿ ಅಕ್ಕ, ಬನ್ನಿ. ವೆರೈಟಿ ಆಫ್ ಬಟ್ಟೆಗಳು, ವೆರೈಟಿ ಬಟ್ಟೆಗಳು. ನಿಮ್ಗೆ ಯಾವ ಬಟ್ಟೆ ಬೇಕು, ಯಾರ್ಯಾರು ಬಟ್ಟೆ ಬೇಕು ಹೇಳಿ. ಎಲ್ಲನೂ ನಮ್ಮ ಮುದ್ರಾಗೆ ಕಮ್ಮಿ ರೇಟ್ಗೆ ಏನೇ ಸಿಗ್ತವೆ. ಹೋಲ್ಸೇಲ್ ದರದಲ್ಲಿ ಮಾರಾಟ. ನಿಮ್ಗೆ ಎಂತೆಂಥ ಬಟ್ಟೆ ಬೇಕು ಹೇಳಿ. ಎಲ್ಲ ಗುಜರಾತ್, ರಾಜಸ್ಥಾನ್ ಎಲ್ಲ ಥರದ ಬಟ್ಟೆನೂ ಅವೇ ನಮ್ಮ ಹತ್ರ. ಯಾವ ಬಟ್ಟೆ ಬೇಕು ಬರ್ರಿ. ಎಲ್ಲರಿಗೂ ಎಲ್ಲ ಥರ ಬಟ್ಟೆನೂ ಅವೇ. ಅಯ್ಯೋ, ನಮ್ಗೇನು ಬಟ್ಟೆ ಬೇಕಾಗಿಲ್ಲ. ಈ ಮಗಿಗೆ ಒಂದು ಸಂದಕ್ಕಿರೋ ಬಟ್ಟೆಗಳು ಬೇಕಾಗಿತ್ತು ಕಣಪ್ಪ. ಒಂದು ಜೊತೆನೂ ಇಲ್ಲ. ಸಣ್ಣಕ್ಕಿರೋ ಬಟ್ಟೆಗಳು ಒಂದು 8 ಜೊತೆ ಬೇಕಾಗಿತ್ತು. ತೋರ್ಸೋಣ ಅಷ್ಟೇ ತಾನೇ. ಬೊರ್ರಕ ಎಳೆ ಮಕ್ಳಿಗಂತೂ ಯೋಸ್ ಬಟ್ಟೆಗಳು ನೀವೇ ಸೆಲೆಕ್ಷನ್ ಮಾಡ್ಬಿಟ್ಟು ತಗೊಬಿಡಿ. ಎಲ್ಲನೂ 150 ರೂಪಾಯಿ 200 ರೂಪಾಯಿಗೆ ಎಲ್ಲನೂ ಮಕ್ಳು ಬಟ್ಟೆಗಳು ಸಂದಾಗ ಬಂದವೆ. ಎಳೆ ಮಗ ತಾನೇ, ಎಳೆ ಮಗಕ್ಕೆಲ್ಲ 150 200 100 ರೂಪಾಯಿಂದನೂ ಬಟ್ಟೆಗಳವೆ. ಎಷ್ಟು ಬಟ್ಟೆಗಳು ಬೇಕು ಬೊರ್ರಕ ಅಂಗಡಿ ಒಳಗಡೆ ಹೋಗಿ ಯಾವ ಬೇಕೋ ಸೆಲೆಕ್ಷನ್ ಮಾಡ್ಕೊಂಬರ್ರಿ. ಹೋಲ್ಸೇಲ್ ನಮ್ದಂತೂ ಹೋಲ್ಸೇಲ್. ಅಯ್ಯೋ ಇನ್ನ ನೋಡಿ ಪತಿ, ಹೋಲ್ಸೇಲು ಸೀರೆಗಳು ಹೋಲ್ಸೇಲ್ ಏನಣ್ಣ? ಯಾವನ ತಕೊಳಕ 250 ರೂಪಾಯಿಂದ ಶುರು ಕಣಕ ಸೀರೆಗಳು. 250 ರೂಪಾಯಿಂದ ನಿನಗೆ 3000 ಗಂಟೆ ಎಲ್ಲ ಥರ ಸೀರೆಗಳು ಯಾವ್ದನ್ನ ತಗೊಂಡು ಸೆಲೆಕ್ಷನ್ ಮಾಡ್ಕೊಳಕು. ಎಲ್ಲ ಕಮ್ಮಿ ರೇಟ್ಗೆ ಏನು ಹಾಕ್ಕೊಡ್ತೀನಿ. ಬೋಸ್ ಅಂದಕವು ಎಲ್ಲನೂ. ಪದ್ದು ಡಾರ್ಲಿಂಗ್ ಬಂದಿರೋದು ಮಗುಗೆ ಬಟ್ಟೆ ತೆಗಿಬೇಕು ಅಂತ ಹೇಳ್ಬಿಟ್ಟು, ನಿನಗಲ್ಲ ಎಲ್ಲ ದುಡ್ಡು ಸೀರೆಗೆ ಹಾಕ್ಬಿಟ್ಟು ಆಮೇಲೆ ಮಗುಗೂ ಬಟ್ಟೆ ಇಲ್ದಿದ್ದಂಗೆ ಮಾಡ್ಬಿಟ್ಟಿಯ. ಪಾಪ ಮಗ ನೋಡ್ರು ಅಯ್ಯೋ ಅಂತ ಅನ್ನಿಸ್ತದೆ.
ನಮ್ಗೇನ್ ಬಟ್ಟೆ ಬೇಡ, ಮಗಿಗೊಂದು ಬಟ್ಟೆ ಕೊಟ್ಬಿಟ್ರೆ ಅಷ್ಟೇನೇ ಸಾಕಣ. ಇರು, ನೋಡ್ಕೊಂಬಿಟ್ಟು ಬರ್ತೀನಿ ಯಾವನ ಸಂದಕ್ಕಿರವು. ನೋಡ್ ಬಾರೆ ಪದ್ದಿ, ಇಲ್ಲೆಲ್ಲನೂ ಎಳೆ ಮಕ್ಳು ಟೀ ಶರ್ಟು, ಪ್ಯಾಂಟುಗಳು, ನಿಕ್ಕರುಗಳು ಎಲ್ಲವೇ. ಬಾ ನೋಡ್ ಬಾ ಇಲ್ಲಿ. ಬನ್ರಿ ಅಕ್ಕ, ಒಳಗಡೆ ಬನ್ನಿ. ನಿಮ್ದೇ ಅನ್ಕ ನಡೀರಿ. ಬನ್ನಿ ಬನ್ನಿ ಒಳಗಡೆ, ನೀವು ಸುಮ್ಮನೆ ನೆನೆಯ. ನಾನು ಬಟ್ಟೆ ಹಾಕಂಗಿದ್ರೆ ಯೋಸ್ ಬಟ್ಟೆ ತಗೋಬೋದಿತ್ತು. ಬೀಳೆ ಬಟ್ಟೆ ಒಂದು ಹಾಕ್ಬಿಟ್ರು ಸಾಯ್ಬೇಕಾರೆ ಬಣ್ಣದ ಬಟ್ಟೆ ಹಾಕಿದ್ರೇನು ಬೇಡ ಅಂತಾರೆ. ಬೀಳೆ ಬಟ್ಟೆ ಏನಕ್ಕೆ ಸುತ್ತಬೇಕು ನನಗೆ? ನೋಡು ಪೊದ್ದು ಡಾರ್ಲಿಂಗ್ ಅವರೆಲ್ಲ ಬೀಳೆ ಬಿಟ್ಟೆ ಬಟ್ಟೆ ಬಿಟ್ಟು ಕಲರ್ ಬಟ್ಟೆಗಳು. ನಾನು ಮಾತ್ರ ಹಿಂಗೆ. ನೋಡೆ ನೋಡೋಣ, ಇವೆಲ್ಲನೂ ಏನ್ ರೇಟ್ ಅಣ್ಣ ಇವೆಲ್ಲ? ಅಕ್ಕ ಅವೆಲ್ಲ 150 ರೂಪಾಯಿ ಅಷ್ಟೇ ಏನಕ್ಕ. ಯಾವನ ತಗೊಂಡ್ರೆ 150. ಆ ಮಕ್ಕಳು ಇನ್ನು ಒಳಗಡೆ ನೋಡಕ್ಕ, ಬನಿಯನ್ನುಗಳು, ಚಡ್ಡಿಗಳು ಎಲ್ಲ ಕಮ್ಮಿ ರೇಟ್ಗೆ ಏನು ಯಾಕೆ ಹಾಕೊಡ್ತೀನಿ. ಅಕ್ಕೋ ನೀವು ತಗೊಳ್ಳಿ, ವ್ಯಾನಿಟಿ ಬ್ಯಾಗು ಎಲ್ಲನೂ ಅವೆ. ಎಲ್ಲನ ಹೋಲ್ಸೇಲ್ ದರದಲ್ಲಿ ಮಾರಾಟ. ಓ ನೋಡ್ಬದಿ, ಎಲ್ಲ ಸಂದಕ್ಕೆ ಅವೆ ಬಟ್ಟೆ. ಇರು ಒಳಗಡೆ ಹೋಗಿ ನೋಡ್ಕೊ ಬರ್ತೀನಿ. ನೋಡೆ ಅಲ್ಲೆಲ್ಲ ಅವೆ. ಅವೆಲ್ಲ ತಕ, ಬನಿಯನ್ನು ಅವೆಲ್ಲವು ನೋಡಲ್ ತಕ. ಬದಿ ಇಲ್ಲೆಲ್ಲ ಸಂದಕ್ಕೆ ನೀವು ಅವೆ ಬಟ್ಟೆಗಳು. ಎತ್ಕಬ, ಒಂದ್ 4-5 ಜೊತೆ ಎತ್ಕೊಂಬ ಇಲ್ಲಿ ನೋಡೋಣ. ಅಡೋ, ನಿನ್ ಕಮ್ಮಿ ರೇಟ್ಗೆ ಹಾಕೊಡ್ಬೇಕು, ತಗತಿದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಶಾನ್ ರೇಟ್ಗೆ ಹಾಕೊಡ್ಬೇಡ ಅಕ್ಕ. ನಾನು ಹೇಳಿ ಅಕ್ಕ, ಹೋಲ್ಸೇಲ್ ದರದಲ್ಲಿ ಮಾರಾಟ ಅಂತ ಹೇಳ್ಬಿಟ್ಟು. ಇವೆಲ್ಲ ಸಂತೆ ಟೈಮಾಗ ಅಷ್ಟೇ ನಾವು ಹಾಕೊಳ್ಳೋದು. ಸಂತೆ ಟೈಮ್ ಬಿಟ್ಟರೆ ಬೇರೆ ಟೈಮಾಗ ಎಲ್ಲ ಹಾಕತ್ತೀವಿ ನಾವು. ಅದಕ್ಕೆ ಎಷ್ಟನ್ನ ತಗೋಬೋದು, ಅವರೇ ಚೂಸ್ ಮಾಡ್ಕೊಂಡು ಯಾವನ ತಗೋಬೋದು. ಬಿಟ್ಬಿಟ್ಟಿದ್ದೀನಿ ನಾನಂತೂ. ತಗೊಂಡಿದ್ದೆ ಇದಕ್ಕೆ ಕರೆಕ್ಟಾಗಿ ಇದು ಮಾಡ್ತೀನಿ ಅಷ್ಟೇನೆ. ತಗೋಬರಿ ಅವನ್ನ. ಪೊದ್ದು ಡಾರ್ಲಿಂಗಿಗೆ ಮೊಗ್ಗ ಯಾರ್ದು ಅಂತ ಗೊತ್ತಾಗಬೇಕು. ಇವತ್ತು ಗೊತ್ತು ಮಾಡಿಸ್ತೀನಿ. ಆಮೇಲೆ ಪೊದ್ದು ರಿಯಾಕ್ಷನ್ ಹೆಂಗಿರ್ತದೋ ಗೊತ್ತಾಯ್ತದೆ. ಮೊಗ ಬೇಕು ಅಂತೇಳು, ಬೇಡ ಅಂತೇಳು, ಒಂದು ಗೊತ್ತಾಗಕ್ಕಿಲ್ಲ ಆಮೇಕಿಂದ. ನೋಡಿ ಬದ್ದಿ, ಇದಿರ್ಲೇನೆ. ಕೆಂಪು ಕಲರ್ದು ಸೇರ್ ತಕೊಂಬಿಟ್ ಬಾ. ಏನಕ್ಕ ಮೊಗಿಗೆ ವಿಶೇಷ? ಎಲ್ಲ ಒಂದೇ ದಿನನೇ ಬಟ್ಟೆ ತಗೋತಾ ಇದ್ದೀರ 10 ಜೊತೆ? ಹಂಗೆ ಕಣ ನಾವು ಒಂದ್ ಕಿತ್ತ ಒಂದು 10 ಜೊತೆ ತಗೊಂಡು ಹೋಗ್ಬಿಟ್ರೆ ಆಯ್ತವಲ್ಲ ಅಂತ ತಗೊಂಡು ಹೋಯ್ತಿರೋದೇನೇನಿಯ. ಯಪ್ಪ ಸುಸ್ತಾಗ್ಬಿಟ್ವಿ ನಾವಂತೂ. ಎಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಬರೋ ಅಷ್ಟೊತ್ತಿಗೆ. ಕಣ್ಲಿ, ಮೊಗಿಗೆ ಸ್ನಾನ ಮಾಡಿಸ್ಬಿಟ್ಟು ಹಂಗೇನೆ ಒಂದು ಹೊಸ ಬಟ್ಟೆ ಹಾಕ್ಬಿಡ್ಬೇಕು ಇವತ್ತೇನೇನಿಯ. ಪಾಪ ಮೊನ್ನೆಯಿಂದ ಇದ್ರಾಗೇನಿ ಐತೆ, ಇದನ್ನೇನಿ ಬಟ್ಟೆನ ಒಗದಾಕೋದು, ಇದನ್ನೇನಿ ಹಾಕೋದು ಮಾಡ್ತಾ ಇವನಿ. ನಾನು ಅದಕ್ಕೂ ನನ್ನ ನಾದಿನಿ ಮನೆ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರೋನಿ 1-2 ಜೊತೆ ಬಟ್ಟೆ ಅಂತ ಅನ್ಕೊಂಡೆ. ಅವ್ರು ಯಾರಿಗೂ ಇನ್ನೂ ಮಗು ವಿಷಯ ಹೇಳಿಲ್ಲ ಅಲ್ವಾ. ಸುಮ್ಕೇನೆ ಯಾಕೆ ಆಮೇಕಿಂದ ಒಳ್ಳೆ ಬಾಯ್ ಬಡ್ಕೊಬಿಡ್ತಾರೆ ಅಂತ ನಾನು ಏನು ಹೇಳಕ್ ಹೋಗ್ಲಿಲ್ಲ ವಿಷಯವ. ಗೊತ್ತಾಗ್ಲಿ ಬಿಡು, ನೀನೇ ಯಾಕೆ ಹೇಳ್ಕೊಂಬಿಟ್ಟು ಬತ್ತೀಯ. ಅದೇನಮ್ಮ ನಿನಗಂತೂ ಯಾವುದೋ ಕಂಡರ್ ಮಗುಗೆ ಸುಮ್ಕೇನಿಯ ಖರ್ಚು ಮಾಡ್ತಾನೆ ಇದೆಯಾ. ಸುಮ್ಕೇನಿಯ ದುಡ್ಡ ಬಿಡು ನಿನ್ನಂತೇಳಿ ಯಾವುದೂ ಇಲ್ಲ. ನೋಡಿ ಸುಮ್ಮನೆ ಆರ್ಲಿಕ್ಸ್ ಎಲ್ಲ ತಗೊಂಬಿಟ್ಟು, ಬೂಸ್ಟ್ ಎಲ್ಲ ತಗೊಂಬಿಟ್ಟು ಬಂದು ಅದನ್ನು ಕುಡಿಸ್ಬಿಡು. ಇನ್ನು ಯಾಕೆ, ಇನ್ನು ಅದೊಂದು ಬಾಕಿ ಐತೆ. ಅದು ಕುಡಿಯಂಗಾಗ್ಲಿ ಬಿಡೆ, ಎಲ್ಲ ಕುಡಿಯಂಗಾಗ್ಲಿ. ನಾನು ಯಾಕೆ ಬಿಟ್ಬಿಡ್ಲ? ನಾನು ಸಂದಕ್ಕೇನಿಯ ನೋಡ್ಕೊತೀನಿ. ಈಗ ಸುಮ್ಕಿರು, ಹೋಗಿ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ನೀನು ನೋಡಿದ್ರಿ ಹಿಂಗೆ ಅಲ್ಲಿ ನಿಮ್ಮ ವಾರ್ಗಿತ್ತಿನಮ್ಮ ಶಾರದಿ, ಅವಳು ನೋಡಿದ್ರೆ 2 ಹೆಣ್ಮಕ್ಳು ಅಂತ ಬಾಯ್ ಬೀದಿನಾಗೆಲ್ಲ ಬಾಯ್ ಬಡ್ಕೊಂಡು ಹೊಡ್ತಾ ನಿಮ್ಮ ಬಾವ. ನೀನು ನೋಡ್ರೆ ಎಷ್ಟು ಪಿರುತಿಂದ ನೋಡ್ಕೊತಾ ಇದೆಯಾ. ನಾವ್ ಹಂಗೆ ಕಣಮ್ಮ, ಇದ್ದಾಗ ನೋಡ್ಕೊಬಿಡ್ಬೇಕು ಮಕ್ಳ. ಇಲ್ದಿರೋರು ಗೊತ್ತಾಯ್ತದೆ ಮಕ್ಕಳು ಏನು ಬೆಲೆ ಏನು ಅಂತ ಹೇಳ್ಬಿಟ್ಟು. ಸರಿ ಪದ್ದಿ ಆಯ್ತು. ಇನ್ನು ಮೊಗಿ ನೋಡ್ಕ ನಾನು ಹೋಯ್ತೀನಿ. ಅಯ್ಯೋ ನನ್ನ ಗಂಡಂಗೆ ಹೇಳಿರ್ಲಿಲ್ವಾ ಪ್ಯಾಟ್ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹಂಗಿಂದ ಹಂಗೆ ಬಂದ್ಬಿಟ್ಟಿದ್ನ. ಈಗ ತಿರುಗು ರೇಗಾಡ್ತಾನೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಮೊಗಿಗೆ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಹೊತ್ತು ಮಲಗಿಸ್ಬಿಡು. ಸರಿ, ಆಮೇಕಿಂದ ಬರ್ತೀನಿ ಸಂಜೆ ಹಂಗೆ. ಆಯ್ತು, ಸರಿ ಆಯ್ತು. ಅಯ್ಯ, ಈ ಮಗ ಬಂದ್ಮೇಲೆ ನಂಗೆ ಏನೋ ಒಂಥರ ಖುಷಿ. ಈ ಮಗನು ಉಳೋದೇ ಇಲ್ಲ ಶಾನೆ, ಯಾವಾಗ ಕಿಲ ಅಂತ ನಗ್ತಾನೇ ಇರ್ತದೆ. ಈ ಮಗಿಗೆ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಮಲಗಿಸ್ಬಿಡ್ತೀನಿ. ಆಮೇಕಿಂದ ನಾನು ಕೆಲಸ ಎಲ್ಲನೇ ಮಾಡ್ಕೋಬೇಕು. ಮುಂದಾಗಿಂದ ಇದೇನೇ ಕೆಲಸ ಆಯಿತು. ನಮ್ಮಮ್ಮ ಬಾಮ ಅಂದರೆ ಕಂಡರ್ ಮಗ ನೋಡ್ಕೊಳಕ್ಕೆ ನಾನು ಯಾಕೆ ಬರಲಿ? ನಾನು ಬರೋಕ್ಕಿಲ್ಲ, ನಿನ್ನ ಮಗ ಆಗಿದ್ರೆ ನೋಡ್ಕೊತಾ ಇದ್ದೆ ಹಂಗೆ ಹಿಂಗೆ ಅಂತ ಅಂದ್ಬಿಡೋದ. ನಾನು ಅದಕ್ಕೆ ಎಲ್ಲ ಕೆಲಸನೂ ನಾನೇ ಮಾಡ್ಕೊತಾ ಇದ್ದೀನಿ. ಪೊದ್ದು ಡಾರ್ಲಿಂಗ್, ನಾನಿಲ್ವಾ ನಿಂಗೇನು ಕೆಲಸ ಮಾಡ್ಕೊಡ್ಬೇಕೋ ಎಲ್ಲ ಕೆಲಸ ನಾನೇನೇ ಮಾಡ್ಕೊಡ್ತೀನಿ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ಎಲ್ಲ ಮಾಡ್ತೀನಿ. ಪಾಪ ನಿನಗೋಸ್ಕರ ನಾನು ಅಷ್ಟು ಮಾಡೋಕ್ಕಿಲ್ವ ಇವಳು. ಈ ಮಗ ಅದೃಷ್ಟ ಅಂದರೆ ಅದೃಷ್ಟ ಅಂತ ಹೇಳಿದ್ನಲ್ಲ, ನೋಡ್ತಾ ಇರು, ನಿನ್ಗೆ ಅದೃಷ್ಟ ಶುರುವಾಯ್ತದೆ. ನೀನು ಆಮೇಲೆ ನೀನೇ ನೋಡಿವಂತೆ. ಅದೃಷ್ಟ ಏನೋ ಗೊತ್ತಿಲ್ಲ, ಅದೇ ಮನ್ಸಿಗಂತೂ ಭಾಳ ಸಮಾಧಾನ ಅಂತೂ ಅನ್ನಿಸ್ತೈತಿ ಮಗ ಬಂದಮೇಲೆ. ಅಷ್ಟೇನೇ ಸಾಕು. ಸರಿದಯ್ಯ, ನಾನು ಮೊದಲು ಹೋಗ್ಬಿಟ್ಟು ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ. ಮನೆ ಕೆಲಸ ಶಾನೆ ಐತೆ. ನೀನೇನು ತಲೆ ಕೆಡಿಸ್ಕೊಬೇಡ, ಮನೆ ಕೆಲಸ ಎಲ್ಲ ನಾನು ಮಾಡಿ ಮುಗಿಸ್ತೀನಿ. ನೀನು ಸರಿ ಮಾಡು, ನೋಡೋಣ ಮಾಡು. ನೋಡ್ತಾ ಇರು ಹೆಂಗ್ ಮಾಡ್ತೀನಿ ಅಂತ.